ಜಾಹೀರಾತು ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆನ್ನುವ ರಾಜ್ಯ ಸರ್ಕಾರದ ಆದೇಶವಿದ್ದರೂ ಕೂಡ ಸ್ಥಳೀಯ ಆಡಳಿತಗಳು ನಿರ್ಲಕ್ಷ್ಯ ವಹಿಸ್ತಾ ಇವೆ ಎಂದು ಎಚ್. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿ.ಎ. ದಿನೇಶ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು. ಕುಶಾಲನಗರದ ಸಾಗರ್ ಹೋಟೆಲ್ ಕಟ್ಟಡ ಮೇಲ್ಭಾಗದಲ್ಲಿ ಬೃಹತ್ ಆಕಾರದಲ್ಲಿ ಝೊಮ್ಯಾಟೊ ಜಾಹೀರಾತು ಫಲಕ ಅಳವಡಿಸಿದ್ದ ಅದರಲ್ಲಿ ನಿರ್ದಿಷ್ಟ ಪ್ರಮಾಣದ ಕನ್ನಡ ಭಾಷೆ ಬಳಕೆ ಮಾಡಿಲ್ಲ, ಬಹುತೇಕ ಆಂಗ್ಲಮಯವಾಗಿದೆ. ಇದನ್ನ ಪರಿಶೀಲನೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಪುರಸಭೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ, ನಂತರ ಉಳಿದ ಭಾಷೆಗಳು. 60% ಕನ್ನಡ ಭಾಷೆ ಕಡ್ಡಾಯವಾಗಿ ಬಳಸಬೇಕಿದೆ. ಲೈಸೆನ್ಸ್ ನೀಡುವ ಸಂದರ್ಭ ಈ ಬಗ್ಗೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು. ನಂತರ ಕನ್ನಡ ಅನುಷ್ಠಾನ ಬಗ್ಗೆ ಪರಿಶೀಲನೆ ನಡೆಸಬೇಕಿದೆ. ಕೂಡಲೇ ಇಲ್ಲಿನ ನಾಮಫಲಕ ತೆರವುಗೊಳಿಸಿ ಕನ್ನಡ ಭಾಷೆಗೆ ಆದ್ಯತೆ ನೀಡಿದ ಫಲಕ ಅಳವಡಿಸಬೇಕಿದೆ. ಬದಲಾವಣೆ ಮಾಡಲು ಕೋರಿ ಪುರಸಭೆ ಅಧಿಕಾರಿಗಳು ಕಟ್ಟಡ ಮಾಲೀಕರಿಗೆ ಸೂಚನೆ ನೀಡಲಾಗಿದೆ. ಇದು ಪುನರಾವರ್ತನೆ ಆದಲ್ಲಿ ಸಂಘಟನೆ ಮೂಲಕ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಪುರಸಭೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಈಗಾಗಲೇ ಪುರಸಭೆ ಅಧಿಕಾರಿಗಳು ಅವರಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ, ಅದನ್ನ ಜಾಹೀರಾತನ್ನ ತೆಗಿಬೇಕು, ಅದರಲ್ಲಿ ಆಂಗ್ಲ ಭಾಷೆ ಇದೆ, ಕನ್ನಡ ಕಮ್ಮಿ ಇದೆ ಅಂತ ಹೇಳಿದ್ದಾರೆ. ಇನ್ನು 2 ದಿನ ಅವರು ಬಿಲ್ಡಿಂಗ್ ಓನರ್ 2 ದಿನ ಟೈಮ್ ತೊಗೊಂಡಿದ್ದಾರೆ, ತೆಗಿತೀವಿ ಅಂದ್ಬಿಟ್ಟು. ಆದಷ್ಟು ಬೇಗ ಇಲ್ಲ ತೆರವುಗೊಳಿಸದೆ ಹೋದರೆ ನಾವು ಬೋರ್ಡನ್ನ ಕಿತ್ತು ಬಿಸಾಕಬೇಕಾಗ್ತದೆ. ಇನ್ನು ಮುಂದೆ ಅವರು ಪರವಾನಿಗೆ ಕೊಡಬೇಕಾದ್ರೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲೇ ಆದರೂ ಅಷ್ಟೇ ಪರವಾನಿಗೆ ಕೊಡಬೇಕಾದ್ರೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಾಮಫಲಕವನ್ನು ಪರಿಶೀಲನೆ ಮಾಡಿ ಕೊಡಬೇಕು. ಇಲ್ಲಾಂದರೆ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. MS ಮಣಿಕಂಠ, ಕರ್ನಾಟಕ ರಕ್ಷಣಾ ವೇದಿಕೆಯ ಕುಶಾಲನಗರ ನಗರ ಅಧ್ಯಕ್ಷನಾಗಿದ್ದೀನಿ. ನಾವೀಗ ನಮ್ಮ ಹಿಂದೆ ಒಂದು ಜಾಹೀರಾತು ಫಲಕನ ಕಾಣ್ತಾ ಇದ್ದೀವಿ. ಅದರಲ್ಲಿ 10% ಕನ್ನಡ ಇಲ್ಲ. ಸರ್ಕಾರದ ಆದೇಶದ ಪ್ರಕಾರ 60% ಕನ್ನಡ ಇರಬೇಕು, ಉಳಿದ 40% ಉಳಿದ ಭಾಷೆಗಳು ಇರಬೇಕು ಅಂತ ಇದೆ. ಅದರಲ್ಲಿ ಪುರಸಭೆ ಅಧಿಕಾರಿಗಳು ಯಾವ ರೀತಿ ಅವರಿಗೆ ಅನುಮತಿ ಕೊಡ್ತಾರೋ ಗೊತ್ತಿಲ್ಲ. ಪುರಸಭೆ ಅಧಿಕಾರಿಗಳನ್ನ ಎಚ್ಚರಿಕೆ ಏನು ಕೊಡ್ತಾ ಇದ್ದೀವಿ ಅಂದರೆ, ಇನ್ನು ಮುಂದೆ ಈ ಥರ ಜಾಹೀರಾತು ಫಲಕ ಅಳವಡಿಸಲು ಯಾರಾದರೂ ಅನುಮತಿಗೆ ನಿಮ್ಮಲ್ಲಿ ಬರವಣಿಗೆ ಮುಖಾಂತರ ಕೋರಿದರೆ ನೀವು ಸರ್ಕಾರದ ಆದೇಶದ ಪ್ರತಿನ ಅವರಿಗೊಂದು ಕೊಡಿ. ಆಗ ಅವ್ರು ಮನದಟ್ಟಾಗೋದು, ಅದನ್ನು ಓದಲಿ. ಕಡ್ಡಾಯವಾಗಿ ಆ ಥರ ಮಾಡಬೇಕು. ನೀವು ಸುಮ್ಮನೆ ನಾಮಕಾವಸ್ಥೆ ಅವ್ರಿಗೆ ಹೇಳ್ತೀರಾ, ನೀವು ಹೇಳಿದ್ರೆ ಅವ್ರಿಗೆ ಕೇಳೋದಿಲ್ಲ. ಅವರಿಗೆ ಉಲ್ಲಂಘನೆ ಮಾಡಿದ್ದಾರೆ ನೋಡಿ. ಅಲ್ಲಿ ಅವರೇನು ಪರಿಶೀಲನೆ ಮಾಡಬೇಕು. ಅವರೀಗ ನಾಮಫಲಕ ಅನುಮತಿ ಕೊಡ್ತಾರೆ, ಅದು ಹಾಕಿದ ಮೇಲೆ ಬಂದು ಸ್ಥಳ ಪರಿಶೀಲನೆ ಮಾಡಬೇಕು. ಅವರ ಕರ್ತವ್ಯ ಅದು. ಅಮೌಂಟ್ ಕಟ್ಸ್ಕೊತಾರೆ. ಅನುಮತಿ ಕೊಡುವಾಗ ಸರ್ಕಾರದ ಆದೇಶ ಏನಿದೆ ಅದನ್ನು ಪ್ರತಿ ಅವ್ರಿಗೆ ಕೊಡಲಿ. ಆ ಪ್ರತಿ ಪ್ರಕಾರ ಅದರ ಪ್ರಕಾರ ಮಾಡಬೇಕು ಅಂತ ಕೊಡಲಿ, ಸೂಚನೆ ಕೊಡಲಿ. ಯಾಕೆ ಮಾಡೋಕ್ಕಾಗಲ್ಲ? ಸರ್ಕಾರ ಆದೇಶ ಇದೆ, ಆಗಲೇ ಆದೇಶ ಆಗಿ 1 ವರ್ಷ ಆಗೈತೆ ಅಲ್ವಾ? ಮತ್ತೆ ನಾನು ಹೇಳ್ತಾ ಇರೋದು, ನೀವು ಕೆಲಸ ಮಾಡೋರಿಗೆ ನೀವು ಹೇಳ್ಕೊಡ್ಬೇಕು. ಕೆಲಸ ಮಾಡೋದು ನಿಮ್ಮ ಮಾತು ಕೇಳಿಲ್ಲ ಅಂದರೆ ಎಲ್ಲ ಏನು ಕರ್ನಾಟಕನ ಅಲ್ಲ ಬ್ರಿಟಿಷ್ ರಾಜ್ಯನೇ ಇದು. ನಾನು ಹೇಳ್ತಾ ಇರೋದು ಯಾವುದನ್ನಾದ್ರೂ ಅಷ್ಟೇ ನೋಡಿ, ಕಂಪ್ನಿಯವ್ರು ಹಾಕಲಿ, ನಾಳೆ ತೆಗ್ಸೋದಲ್ಲ, ಇವತ್ತು ನೀವು ತೆಗಿಸ್ಬೇಕು. ತೆಗಿಸಿಲ್ಲ ಅಂದರೆ ನಾವು ಮಸಿ ಬಳಿ ಕೆಲಸ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಇವತ್ತು ನೋಡಿ ಕುಶಾಲನಗರ ವ್ಯಾಪ್ತಿಯಲ್ಲಿ ಒಂದು ಜಾಹೀರಾತನ್ನ ಪ್ರಕಟಿಸಿದ್ದಾರೆ. ನೋಡಿ, ಅಲ್ಲಿ ಝೊಮ್ಯಾಟೊ ಅಂತ ಇದೆ ನೋಡಿ, ಅದು ಸರ್ಕಾರ ಏನು ಆದೇಶ ಮಾಡಿದೆ 60 ಭಾಗದಷ್ಟು ಕನ್ನಡ ನಾಮಫಲಕ ಇರಬೇಕು. ಇಲ್ಲಿ ನೋಡಿ ಅವರು ಆಂಗ್ಲ ಭಾಷೆನ ಎತ್ತಿ ಹೆಂಗೆ ತೋರಿಸ್ತಾ ಇದ್ದಾರೆ ನೋಡಿ. ಇದು ನಮ್ಮ ನಾಡಲ್ಲಿ ನಮಗೆ ದುರ್ಭಾಗ್ಯ ಅನ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ಎಲ್ಲ ಅವ್ರವ್ರ ಭಾಷೆನ ಎತ್ತಿಡಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನಗಳು ಮಾಡ್ತಿರೋ ರೀತಿ ನೋಡಿ, ನಾವು ಎಷ್ಟು ಮನವಿ ಕೊಟ್ಟರು ಈ ಅಧಿಕಾರಿಗಳು ಸ್ಪಂದನೆ ಕೊಡ್ತಾ ಇಲ್ಲ. ಆದಷ್ಟು ಕೊಡ್ತಾರೆ, ಬಾಕಿ ಇರೋರಿಗೆ ಅನುಮತಿ ಕೊಡಬೇಕಾದ್ರೆ, ಪರವಾನಿಗೆ ಕೊಡಬೇಕಾದ್ರೆ ಮೊದಲು ಇವ್ರಿಗೆ ಪರಿಶೀಲನೆ ಮಾಡಿ, ಜಾಹೀರಾತು ಆಗಲಿ ನಾಮಫಲಕ ಆಗಲಿ ಪರಿಶೀಲನೆ ಮಾಡಿ ಇವ್ರಿಗೆ ಪರವಾನಿಗೆ ಕೊಡಬೇಕು ಅಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲ ಅಂದರೆ ನಾನು ಕೊಡಗಿನಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಇವತ್ತು ನೋಡಿ ಕುಶಾಲನಗರದಲ್ಲಿ ಒಬ್ಬರು ಝೊಮ್ಯಾಟೊ ಕಂಪನಿಯವರು ಏನು ಮಾಡಿದ್ದಾರೆ, ನಾಮಫಲಕ ಹಾಕಿದ್ದಾರೆ. ಅಲ್ಲಿ 10% ಭಾಗದಷ್ಟು ಇದೆ ಕನ್ನಡ ಅಷ್ಟೇ, ಬಾಕಿದೆಲ್ಲ ಆಂಗ್ಲ ಭಾಷೆ ಇದೆ. ನಾವು ಯಾವುದೇ ಕಂಪ್ನಿ ಇರ್ಬೋದು, ನಾವೀಗ ಝೊಮ್ಯಾಟೊ ಕಂಪ್ನಿಯವರು ಈಗ ಜಾಹೀರಾತನ್ನು ಹಾಕಿದ್ದಾರೆ. ಕುಶಾಲನಗರದಲ್ಲಿ ಒಂದು ಹೋಟ್ಲು ಮೇಲೆ ಹಾಕಿದ್ದಾರೆ. ಅದನ್ನ ಆದಷ್ಟು ಬೇಗ ಪುರಸಭೆ ಅಧಿಕಾರಿಗಳು ಅದನ್ನು ತೆರವುಗೊಳಿಸಬೇಕು. ಈಗಾಗಲೇ ಪುರಸಭೆ ಅಧಿಕಾರಿಗಳಿಗೆ ನಾನು ಮಾತಾಡಿದ್ದೀನಿ. ಅವ್ರು ಈಗಾಗಲೇ ಜಾಹೀರಾತು ಹಾಕ್ದಂಥವ್ರಿಗೆ ಮೊಬೈಲ್ ಮೂಲಕ ಕರೆ ಮಾಡಿ ತಿಳಿಸಿದ್ದಾರೆ. ಈಗಾಗಲೇ 2 ದಿವಸದಲ್ಲಿ ನಾವು ತೆಗಿತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ತೆಗಿಬೇಕು. ಇಲ್ಲ ಅಂದರೆ ನಾವು ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ಹಿಂದೆ ನಾವು 2 ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ. ಅದು ಮನವಿ ಏನಾಗಿದೆ ಅಂದ್ಬಿಟ್ಟು ನಾವು ಈಗ ಅದನ್ನ ವಿಚಾರಣೆ ಮಾಡಬೇಕಾಗಿದೆ. ಹಾಗೂ ಅದಲ್ಲದೆ ಸರ್ಕಾರ ಆದೇಶ ಮಾಡಿ 1 ವರ್ಷ ಆಗಿದೆ, 60% ಭಾಗದಷ್ಟು ಕನ್ನಡ ಬಳಸಬೇಕು ಎಲ್ಲ ನಾಮಫಲಕಗಳಲ್ಲಿ ಅಂತ. ಇವರು ಯಾವುದೇ ಲೆಕ್ಕಕ್ಕೆ ತಗೊಳ್ಳದೆ
ಕನ್ನಡ ನಾಡಲ್ಲಿ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಒಂದು ಲೆಕ್ಕಕ್ಕೆ ತಗೊಳ್ಳದೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸಕ್ಕೆ ಕಡಿವಾಣ ಹಾಕಬೇಕು. ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳು ಇವ್ರಿಗೆ ಹೆಚ್ಚಿನ ದಂಡ ಹಾಕಬೇಕು. ಕರವೇ ನಗರಾಧ್ಯಕ್ಷ ಎಂಎಸ್ ಮಣಿಕಂಠ, ಕರವೇ ಜಿಲ್ಲಾ ಕಾರ್ಯದರ್ಶಿ ನಾಗರಾಜು, ತಾಲೂಕು ಸಂಚಾಲಕ ರಂಗಸ್ವಾಮಿ, ನಗರ ಉಪಾಧ್ಯಕ್ಷ ಮಣಿಕಂಠ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.